ನಮಸ್ಕಾರ. ಇದು ನೋಡಿ, ಇವತ್ತು ನಾನು ರಸಂ ಬದಲಿಗೆ ಈ ದೊಡ್ಡ ಅವರೆಕಾಯಿ ಇದೆ ನೋಡಿ, ಅವರೆಕಾಯಿ ಅಂತ ಹೇಳಿದರೆ ಇದಕ್ಕೆ ಬೀನ್ಸ್ ಏನೋ ಹೇಳ್ತಾರೆ. ಇದು ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ 4 ವಿಸಿಲು, ಚೆನ್ನಾಗಿ ಬೆಂದಿದೆ ನೋಡಿ, ಸಾಫ್ಟ್ ಆಗಿದೆ. ಇದಕ್ಕೆ ಉಪ್ಪು ಮತ್ತು ಈಗ ಹಸಿಮೆಣಸು ಹಾಕಿ ಕುದಿ ಬರಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ನಾನು ಗಾರ್ಲಿಕ್ ಒಗ್ಗರಣೆ ಹಾಕಿದರೆ ಇದು ರೆಡಿ. ಗಾರ್ಲಿಕ್ ಒಗ್ಗರಣೆ ಹಾಕಲಿಕ್ಕಿದೆ, ಅಲ್ಲಿ ತನಕ ಅದು ಕುದಿ ಬರಲಿ. ಅದು ರಸಂ ಥರ ಆಗಿರೋದ್ರಿಂದ ಅದು ನೀರು ಮಾಡೋಣ. ಇದಕ್ಕೆ ಇವಾಗ ಗಾರ್ಲಿಕ್ ಒಗ್ಗರಣೆಗೆ ರೆಡಿ ಮಾಡಿ ತೋರಿಸ್ತೀನಿ ನೋಡಿ. ಅದು ಇವಾಗ 7-8 ಬೆಳ್ಳುಳ್ಳಿನ ಚಿಪ್ಪೆ ತೆಗಿಲಿಲ್ಲ, ನಾನು ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ರಸಮ್ಗೆ, ಕಾಳು ರಸಮ್ಗೆ. ಕಾಳು ನಾವು ಸಾರು ಕರಿ ಅಂತ ಹೇಳ್ತೀವಿ. ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇದಕ್ಕೆ ನಾನು ಇವಾಗ ಸಾರು ಕರಿ ಮಾಡಿದ್ದೀನಿ. ಈ ಬೀಜದ್ದು ಇದಕ್ಕೆ ಈ ಒಗ್ಗರಣೆ ಹಾಕ್ತೀನಿ. ಸರಿ ಕೆಂಪಗಾಗಿ ಬೆಳ್ಳುಳ್ಳಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ, ಯಾಕಂದರೆ ಇದಕ್ಕೆ ಮಸಾಲೆ ಏನೂ ಇಲ್ಲ ಅಲ್ವಾ. ರುಚಿ ಬರಬೇಕಾದ್ರೆ ಎಣ್ಣೆಯಿಂದಲೇ ಬರಬೇಕು. ಒಂದು 2-3 ಸ್ಪೂನು ಎಣ್ಣೆ ಹಾಕಬೇಕಾಗತ್ತೆ ನೋಡಿ. ಇದು ಕೆಂಪಗೆ ಇದಾಯಿತು, ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡಿದ್ದೀನಿ. ಇದಕ್ಕೆ ಹಾಕ್ತೀನಿ. ಸಾರು ಕರಿ ರೆಡಿ.